ಓಂ ಇದಮೃತಂ ಇದಂ ಬ್ರಹ್ಮ ಇದಂ ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಯೇಷೋಸ್ಮಾಖಣಃ ಸತ್ಯಮೇವ ಜಯತಿ ನಾಮೃತಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1239ನೆಯ ಭಾಗ ಇದು. ಅನುಶಾಸನ ಪರ್ವದಲ್ಲಿ 172ನೇ ಭಾಗ. ರಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 116ನೇ ಅಧ್ಯಾಯ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 209ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 196ನೆಯ ಅಧ್ಯಾಯ, ಗೀತಾ ಪ್ರಶ್ನೆ ಪಾಠದಲ್ಲಿ 141ನೇ ಅಧ್ಯಾಯದ 90 ಶ್ಲೋಕಗಳು ಮುಕ್ತಾಯ ಕಂಡಿವೆ. ಪಾರ್ವತಿ ಶಿವನ ಮುಖದಿಂದ ಅನೇಕ ಧರ್ಮಗಳನ್ನ ಕೇಳ್ತಾ ಇದ್ದಾಳೆ. ಅದರಲ್ಲಿ ಇವತ್ತು ಋಷಿಗಳ ಧರ್ಮ, ಅವರ ಮಹತ್ವ ಇತ್ಯಾದಿಗಳನ್ನ, ಶಿವ ಹೇಳಿದ್ದನ್ನ ಅವಳು ಶ್ರವಣ ಮಾಡಿದ ಒಂದು ಭಾಗವನ್ನ ನಾವು ಕೇಳುವವರಿದ್ದೇವೆ. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸರ್ವೇಷಾಂ ಶ್ರೋತॄಣಾಂ ಸಕುಟುಂಬಾನಾಂ ಸಪರಿವಾರಾಣಾಂ ವರಮಹಾಲಕ್ಷ್ಮೀ ವ್ರತ ಮಹೋತ್ಸವಸ್ಯ ಶುಭಾಶಯಾಃ ಅತ್ರ ವ್ಯಾಹ್ರಿಯಂತೆ. ಮಹಾಭಾರತಸ್ಯ ಅನುಶಾಸನ ಪರ್ವಣಿ ಭಗವತಾ ಪರಶಿವೇನ ये विषयाः शिवानीं प्रति संवर्ण्यन्ते तेषां मध्ये अद्य ऋषिधर्मकथनं नाम भागः प्रस्तूयते. ಪಾರ್ವತಿ ಹೀಗೆ ಕೇಳಿದ್ಲು, ಭಗವನ್ ದೇವದೇವೇಶ. ಇದು ದಕ್ಷಿಣ ಭಾರತದ ಪಾಠದಲ್ಲಿರುವಂತಹ ಭಾಗವನ್ನ ನೋಡ್ತಾ ಇದ್ದೇನೆ ನಾನು. ತ್ರಿಪುರಾಂತಕನಾದ ಶಂಕರನೇ, ಈ ಋಷಿಗಳು ಯಾವಾಗಲೂ ತಪಃ ಐತಿ, ತಪಸ್ಸನ್ನೇ ಮಾಡ್ತಾ ತಮ್ಮ ದೇಹವನ್ನು ದಂಡಿಸ್ತಾರೆ. ಅಸ್ಯ ಕಿಂ ಲಕ್ಷಣೋ ಧರ್ಮ. ಈ ತಪಸ್ಸಿನ ಒಂದು ಮಹತ್ವವೇನು ಅದನ್ನು ನನಗೆ ವರ್ಣಿಸು. ಇಷ್ಟು ಕಠಿಣವಾದಂತಹ ತಪಸ್ಸನ್ನು ಮಾಡಿದ್ರಿಂದ ಅವರಿಗೆ ಏನು ಲಾಭ ಅದನ್ನ ವರ್ಣಿಸು. ಏವಂ ಬ್ರುವಂತ್ಯಾಂ ರುದ್ರಾಣ್ಯಾಂ ಋಷಯಃ ಸಾಧು ಸಾಧ್ವಿತಿ. ಅನೇಕ ಜನ ಋಷಿಗಳು ಅಲ್ಲೇ ಇದ್ರಲ್ಲ. ಪಾರ್ವತಿ ಹೀಗೆ ಪ್ರಶ್ನೆ ಮಾಡಿದಾಗ ಆ ಪ್ರಶ್ನವನ್ನು ಅವರೆಲ್ಲ ಅಭಿನಂದಿಸಿದರು. ಭಗವತಿ, ನಿನ್ನ ಅನುಗ್ರಹದಿಂದ ನಾವು ಈ ಎಲ್ಲ ಮಹತ್ವದ ವಿಷಯಗಳನ್ನ ಶ್ರವಣ ಮಾಡುವವರಿದ್ದೇವೆ. ಧನ್ಯಾಃ ಖಲು ವಯಂ ಸರ್ವೇ ತವ ಪಾದಮೂಲಂ ಆಶ್ರಿತಾಃ ವಯಂ ಸರ್ವೇಪಿ ಮುನಯಃ ಋಷಯಶ್ಚ ಧನ್ಯಾಃ ಅಂತ ದೇವಿಯನ್ನ ಅವರು ಸ್ತುತಿಸಿದರು. ಮುಂದೆ ಮಹೇಶ್ವರ ಅವಳಿಗೆ ಹೀಗೆ ವರ್ಣನೆ ಮಾಡಿ ತೊಡಗಿದೆ. ವಾನಪ್ರಸ್ಥಂ ಸಮಾಶ್ರಿತ್ಯ ಕ್ರಿಯಂತೆ ಬಹುಧಾ ನರೈಹಿ. ಈ ಋಷಿ ಧರ್ಮ ಅಂತನ್ನೋದು ಬಹುತೇಕ ವಾನಪ್ರಸ್ಥ ಧರ್ಮಕ್ಕೆ ಸಮೀಪವಾದದ್ದಾಗಿರ್ತದೆ. ಅನೇಕ ಪ್ರಕಾರಗಳನ್ನು ಇದು ಹೊಂದಿದೆ. ಪ್ರಾಯಃ ಸರ್ವಭೋಗಾರ್ಥಂ ಋಷಿಭಿಃ ಕ್ರಿಯತೆ ತಪಃ. ತಪಸ್ಸನ್ನು ಯಾತಕ್ಕಾಗಿ ಮಾಡ್ತಾರೆ? ಸ್ವರ್ಗ ಅಥವಾ ಮೋಕ್ಷದಲ್ಲಿ ನಾನಾ ಥರದ ಭೋಗಗಳು ಸಿಗಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಈ ತಪಸ್ಸನ್ನ ಮಾಡ್ತಾರೆ. ಮೊದಲು ಗೃಹಸ್ಥನಾಗಿದ್ದು ಆ ಪುತ್ರ ಋಣವನ್ನು ತೀರಿಸಿ ಆ ಬಳಿಕ ಗೃಹವನ್ನು ತ್ಯಜಿಸಬೇಕಂತ. ಭೂತ್ವಾ ಪೂರ್ವಂ ಗೃಹಸ್ಥಸ್ಥೋ ಪುತ್ರಾನ್ರಣ್ಯ ನವಾಪ್ಯಚ. ಪುತ್ರನ ಋಣವನ್ನು ತೀರಿಸುವುದು ಅಂದ್ರೆ ಪುತ್ರನನ್ನ ಸುಶಿಕ್ಷಿತನನ್ನಾಗಿ ಮಾಡಿ
ಮುಂದೆ ಆತನ ಗೃಹಸ್ಥ ಜೀವನಕ್ಕೆ ವ್ಯವಸ್ಥೆ ಮಾಡಿ ಕಲತ್ರ ಕಾರ್ಯಂ ಸಂಸ್ಥಾಪ್ಯ, ಹೆಂಡತಿಗೆ ಜೀವನದ ಉಪಾಯವನ್ನು ಮಾಡಿ ಆ ಬಳಿಕ ಅವನು ತನ್ನ ಮುಂದಿನ ಒಂದು ಉಪಾಯವನ್ನು ಮಾಡಿಕೊಳ್ಬೇಕು. ತಾನು ಯಾವ ಮಾರ್ಗದಲ್ಲಿ ಮುಂದುವರಿಬೇಕಾಗಿದೆ ಅಂತ ಅನ್ನೋದನ್ನ. ಅಥವಾ ವಾನಪ್ರಸ್ಥಾಶ್ರಮಕ್ಕೆ ಹೋಗುವವನು ಪತ್ನಿಯನ್ನು ಕೂಡ ಕರೆದುಕೊಂಡೇ ಹೋಗಬಹುದು. ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅವಸ್ಥಾಪ್ಯ ಮನೋಧೃತ್ಯ, ಪತ್ನಿಯನ್ನು ಬಿಟ್ಟು ಹೋಗುವುದು ಅಷ್ಟು ಸುಲಭ ಅಲ್ಲ. ಅವಳನ್ನು ತೊರೆದು ಹೋಗಬಹುದು ಅಥವಾ ಸದಾರೋವ ವನವಾಸಾಯ ಸಂವೃತೆ, ಪತ್ನಿ ಸಮೇತನಾಗಿಯೇ ವನವಾಸಕ್ಕೆ ಅವನು ಹೊರಡಬಹುದು ಅಂತ ವರ್ಣಿಸ್ತಾರೆ. ನದಿ ಇತ್ಯಾದಿ ಪರಿಸರದಲ್ಲಿರುವಂತಹ ಯಾವುದೇ ತೊಂದರೆ ಇಲ್ಲದೆ ಇರುವಂತಹ ಒಂದು ಪ್ರದೇಶಕ್ಕೆ ಹೋಗಿ ತಾನು ಮಾಡಬೇಕಾದಂತಹ ಕರ್ಮಗಳನ್ನು ತಿಳಿದುಕೊಂಡು ಮುಂದಿನ ಜೀವನಕ್ಕೆ ಆತ ದೀಕ್ಷೆ ಸ್ವೀಕಾರ ಮಾಡಬೇಕು. ಕಾಲದಲ್ಲಿ ಬೇಗ ಏಳಬೇಕು, ಶೌಚ, ಎಲ್ಲ ದೇವತೆಗಳಿಗೆ ನಮಸ್ಕಾರ, ಗೋಮಯ ಮೃತ್ತಿಕಾಲೇಪನ ಇತ್ಯಾದಿ. ಶಕೃತ್ ಅಂದ್ರೆ ಮಲ, ಗೋಮಯ ಅಂತ ಅರ್ಥ. ದೇಹ ಶುದ್ಧಿಯನ್ನು ಮಾಡಿಕೊಂಡು ಜಟಾವಲ್ಕನ ಧಾರಣವನ್ನು ಮಾಡಬೇಕು. ಸಮಿತ್ತು ಪುಷ್ಪಗಳನ್ನು ತರಲಿಕ್ಕಾಗಿ ವನದಲ್ಲಿ ಸಂಚಾರ ಮಾಡಬೇಕು. ನೀವಾರ ಗ್ರಹಣ, ತನಗೆ ಬೇಕಾದಂತಹ ಧಾನ್ಯ ಇತ್ಯಾದಿಗಳನ್ನ ತರಲಿಕ್ಕಾಗಿ ನೀವಾರ ನವಣೆ ಮೊದಲಾದ ಧಾನ್ಯಗಳು ಅದನ್ನು ತರಬೇಕು. ಅತಿಥಿ ಸತ್ಕಾರ, ಬಂದವರ ಸ್ವಾಗತ, ಪಿತೃಗಳ ದೇವತೆಗಳ ಅರ್ಚನೆ, ಇವೆಲ್ಲ ಅವನ ಧರ್ಮಗಳು. ಯಾವತ್ತೂ ಶಿಷ್ಟರ ಜೊತೆಗೇನೆ ಬದುಕಬೇಕು. ಅಶಿಷ್ಟರಾದಂತಹ ದುರ್ಜನರ ಜೊತೆಗೆ ಯಾವತ್ತೂ ಅವನು ಜೀವನ ಮಾಡ್ತಕ್ಕಂಥದ್ದು ಸಲ್ಲದು. ಪ್ರತಿಶ್ರಯ ವಿಭಾಗಶ್ಚ ಭೂಮಿಶಯ್ಯ ಶಿಲಾಸುವ, ಸುಖಪೂರ್ವಕವಾಗಿ ಮಂಚದ ಮೇಲೆ ಮಲಗಬಾರದು, ಭೂಮಿ ಮೇಲೆ ಮಲಗಬೇಕು ಅಥವಾ ಕಲ್ಲಿನ ಮೇಲಾದ್ರೂ ಮಲಗಬೇಕು. ಇವೆಲ್ಲ ಋಷಿಗಳಿಗೂ ಕೂಡ ಸಾಮಾನ್ಯವಾದಂತಹ ಧರ್ಮಗಳು. ಈಗಿಲ್ಲೇನು ನಾವು ಈ ಸಂಗತಿಗಳನ್ನು ನೋಡ್ತಿದ್ದೇವೆ. ಋಷಿಗಳು ಅಂತನ್ನೋದನ್ನ ಇನ್ನು ಚಿಕ್ಕ ವಯಸ್ಸಿನಲ್ಲೇ ಋಷಿಗಳಾಗಿದ್ರು, ಪತ್ನಿ ಜೊತೆಗೇನೆ ವನದಲ್ಲಿ ವಾಸ ಮಾಡಿಕೊಂಡು ಆ ಪ್ರಸಂಗದಲ್ಲೂ ಕೂಡ ಪತ್ನಿಯ ಮೂಲಕ ಮಕ್ಕಳನ್ನು ಪಡ್ಕೊಳ್ಳುವವರನ್ನ ನಾವು ನೋಡಿರ್ತೇವೆ. ಆ ಋಷಿಗಳು ಬೇರೆ. ಗೃಹಸ್ಥರಾಗಿದ್ದು ಆ ಗೃಹಸ್ಥ ಜೀವನವನ್ನು ಸಾಕು ಮಾಡಿಕೊಂಡು ಮುಂದೆ ಋಷಿಗಳಾಗುವಂಥವ್ರು ಇನ್ನು ಕೆಲವರು. ಅವರಿಗೆ ಸಂಬಂಧಪಟ್ಟದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕಷ್ಟೆ. ಇಂಥ ಒಂದು ವಿಶಿಷ್ಟವಾದ ಧರ್ಮವನ್ನು ಆಚರಿಸಿದರೆ ಯಾವಾಗ ಮರಣ ಬಂದರೂ ಆವಾಗಲೇ ಅವನಿಗೆ ಸದ್ಗತಿ ಆಗ್ತದೆ. ಮುಂದೆ ಸ್ವರ್ಗಾದಿ ಲೋಕಗಳಲ್ಲಿ ಆತ ಸುಖವಾಗಿರ್ತಾನೆ. ಮತ್ತೇನನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀವಿ. ಅದಕ್ಕೆ ಉಮಾದೇವಿ ಹೇಳ್ತಾಳೆ, ಭಗವನ್ ದೇವದೇವೇಶ ಋಷೀಣಾಂ ಚರಿತಂ ಶುಭಂ, ಅವರ ವಿಶೇಷವಾದ ಧರ್ಮಗಳನ್ನ ವಿಶೇಷ ಧರ್ಮಾನ್ ಇಚ್ಛಾಮಿ ಶ್ರೋತಂ ಕೌತೂಹಲಂ ಹಿಮೆ. ವೀರಶಯ್ಯಾಂ ಉಪಾಸದ್ಭಿ, ಶಿವ ಹೇಳಿತೊಡಗಿದ. ವೀರಶಯ್ಯಲ್ಲಿ ಮಲಗುವುದು ಅಂತ ಇಲ್ಲಿ ಹೇಳ್ತಾರೆ. ವೀರಶಯ್ಯಲ್ಲಿ ಮಲಗುವುದು ಅಂದ್ರೆ ತುಂಬಾ ಸುಖಕರವಾದಂತಹ ಹಾಸಿಗೆ, ಮಂಚ ಇತ್ಯಾದಿಗಳು ಆತನಿಗಿರಬಾರದು. ಕಠೋರವಾದಂತಹ, ಹೆಚ್ಚೇನು ಸುಖ ಇರುವಂತಹ, ಸುಖ ಕೊಡದೇ ಇರುವಂತಹ ಒಂದು ಪರಿಸರದಲ್ಲಿ ಆತ ಮಲಗಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಅದಕ್ಕೆ ವೀರಶಯ್ಯ ಅಂತ ಹೇಳ್ತಾರೆ ಅಷ್ಟೆ. ವೀರಸ್ಥಾನ ಉಪಸೇವಿಭಿ, ನೇರಸ್ಥಾನದಲ್ಲೇ ಇರಬೇಕು. ವೀರಸ್ಥಾನ ಅಂದ್ರೂ ಕಠಿಣವಾದಂತಹ ಅನೇಕ ವಾತಾವರಣಗಳಿಂದ ಕೂಡಿದಂತಹ ಒಂದು ಪರಿಸರ ಅಂತ ಅರ್ಥ. ಅಲ್ಲಿ ಅವನು ವಾಸ ಮಾಡಬೇಕು ಅಂತ ಅದರ ತಾತ್ಪರ್ಯ.
ವ್ರತೋಪವಾಸೈ ಬಹುವಿಹಿ, ಅನೇಕ ವ್ರತ ಉಪವಾಸಗಳನ್ನು ಮಾಡಬೇಕು. ಗ್ರೀಷ್ಮದಲ್ಲಿ ಪಂಚಾಗ್ನಿಗಳ ನಡುವೆ ತಪಸ್ಸು, ಪಂಚಯಜ್ಞಗಳ ಅನುಷ್ಠಾನ, ಹುಣ್ಣಿಮೆ ದಿವಸ ಅಗ್ನಿಹೋತ್ರ ಇತ್ಯಾದಿಗಳು. ಹೇಮಂತ ಋತುವಿನಲ್ಲಿ ಮಂಡೂಕದಂತೆ ಮಲಗಬೇಕು ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಮಂಡೂಕಶಾಯೈ ಹೇಮಂತೆ ಶೈವಾಲ ಅಂಕುರ ಭೋಜನೈ. ಮಂಡೂಕದಂತೆ ಮಲಗುವುದು ಅಂದ್ರೆ ಇಲ್ಲಿ ಅದರ ವಿವರ ಏನು ನಮಗೆ ಹೆಚ್ಚಿಂದ ಕಾಣಿಸೋದಿಲ್ಲ. ಅದರಿಂದ ಯಾವ ತಾತ್ಪರ್ಯ ಇಟ್ಕೊಂಡು ಆ ಮಂಡೂಕ ಶಯನ ಅಂತ ಹೇಳಿದ್ದಾರೆ ಅನ್ನೋದನ್ನ ನಾನು ಆಲೋಚನೆ ಮಾಡಿ ಮತ್ತೊಂದು ಬಾರಿ ತಿಳಿಸ್ತೇನೆ. ಪಾಚಿ, ಅಂಕುರ ಮೊದಲಾದ ಆಹಾರಗಳನ್ನು ಸ್ವೀಕಾರ ಮಾಡ್ಬೇಕಂತೆ. ಶೈವಲ ಅಂಕುರ ಭೋಜನೈ. ಶೈವಲ ಅಂತಂದ್ರೆ ನೀರಿನಲ್ಲಿ ಬೆಳೆಯುವಂತಹ ಪಾಚಿ, ಯಾವುದೋ ಮೊಳಕೆ, ಇಂಥ ಕ್ಷುದ್ರವಾದಂತಹ ಹೆಚ್ಚೇನು ಸುಖಕರ ಅಲ್ಲದೇ ಇರುವಂತಹ ಆಹಾರವನ್ನೇ ಸ್ವೀಕಾರ ಮಾಡ್ತಾ ಆತ ಬದುಕಬೇಕು. ಇವೆಲ್ಲ ಆ ಋಷಿಗಳು ಅನುಸರಿಸುವಂತಹ ಕೆಲವು ಧರ್ಮಗಳು. ಹೀಗೆ ದೀರ್ಘಕಾಲ ಸುಖ ಅನುಭವಿಸಿ, ಹೀಗೆ ದೀರ್ಘಕಾಲದ ಒಂದು ಜೀವನ ನಡೆಸಿ ಕೊನೆಗೆ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಸುಖ ಅನುಭವಿಸಿ ಮರಳಿ ಈ ಜಗತ್ತಿನಲ್ಲಿ ಹುಟ್ಟುತ್ತಾರೆ. ಜಾಯತೆ ಮಾನುಷೇ ಲೋಕೆ ದಾನಭೋಗ ಸಮನ್ವಿತ. ಅದಕ್ಕೆ ಪಾರ್ವತಿ ಮತ್ತೆ ಕೇಳಿದ್ಲು, ಈ ಪತ್ನಿ ಸಮೇತರಾಗಿ ಅವರು ಇರ್ತಾರೆ ಅಂತ ನೀನು ಹೇಳಿದೆ. ಯೇ ದಾರ ಸಂಯುತಾ ಕೀದೃಶಂ ಚರಿತಂ ತೇಷಾಂ. ಅವರ ಜೀವನ ವಿಧಾನ ಹೇಗಿರ್ತದೆ? ಅದಕ್ಕೆ ಮಹೇಶ್ವರ ಹೇಳಿದ, ಯೇ ಏಕಪತ್ನಿ ಧರ್ಮಾಹ ಚರಂತಿ ವಿಪುಲಂ ತಪಃ. ವಿಂಧ್ಯಪಾದೇಶು, ವಿಂಧ್ಯದ ಪರಿಸರದಲ್ಲಿ, ಅದರ ತಪ್ಪಲು ಪ್ರದೇಶಗಳಲ್ಲಿ ಪತ್ನಿ ಸಹಿತರಾಗಿ ಕೆಲವರು ತಪಸ್ಸನ್ನು ಮಾಡ್ತಾರೆ. ಏಕಪತ್ನಿ ಸಹಿತ ಅಂದ್ರೆ ಆ ಪತ್ನಿಗೆ ನಿಷ್ಠರಾಗಿ ಅವರು ಬದುಕ್ತಾರೆ ಅಂತ ಅದರ ಅರ್ಥ. ಕೆಲವರು ನೈಮಿಷಾರಣ್ಯದಲ್ಲಿ, ಕೆಲವರು ಪುಷ್ಕರದಲ್ಲಿ ತಪಸ್ಸನ್ನು ಮಾಡ್ತಾರೆ. ಹಿಂಸೆ, ದ್ರೋಹ ಇತ್ಯಾದಿಗಳನ್ನ ಯಾವತ್ತು ಬಿಟ್ಟು ಪ್ರಾಣಿಗಳನ್ನ ತಮ್ಮಂತೆ ನೋಡ್ತಾ ವಸಂತಿ ಸುಖಂ ಅವ್ಯಗ್ರಾಹ ಪುತ್ರದಾರ ಸಮನ್ವಿತ. ಈ ಶಬ್ದವನ್ನು ಗಮನಿಸಬೇಕು. ಮಕ್ಕಳು ಕೂಡ ಅವ್ರ ಜೊತೆಗೇನೆ ಇರ್ತಾರಂತೆ. ನಾನು ಈಗಾಗಲೇ ಪ್ರಸ್ತುತಪಡಿಸಿದೆ ತಮ್ಮ ಎದುರಿಗೆ. ಎಲ್ಲರೂ ಮಕ್ಕಳನ್ನು ಪೂರ್ಣವಾಗಿ ಬಿಟ್ಟೇ ಹೋಗಿರ್ತಾರೆ ಅಂತಿಲ್ಲ. ವನದಲ್ಲಿದ್ದೇ ಸಾಂಸಾರಿಕ ಜೀವನವನ್ನು ನಡೆಸ್ತಾ ಇರ್ತಾರೆ. ಗೃಹಸ್ಥ ಜೀವನವನ್ನೇ ವನದಲ್ಲೇ ನಡೆಸ್ತಾರೆ. ಆದ್ರೆ ನಾಡಿನಲ್ಲಿ ಗೃಹಸ್ಥ ಹೇಗೆ ಸುಖವಾಗಿ ಬದುಕ್ತಾನೋ ಆ ಸುಖ ಅವರಿಗೆ ಕಾಡಿನಲ್ಲಿ ಇರುವುದಿಲ್ಲ. ಅದರ ನಿರೀಕ್ಷೆಯೂ ಅವ್ರಿಗಿರೋದಿಲ್ಲ. ಪತ್ನಿ ಜೊತೆಗೆ ಬದುಕಬೇಕಾದ್ರಿಂದ ಪೋಷಣಾರ್ಥಂ ಸ್ವದಾರಾಣಂ ಅಗ್ನಿ ಕಾರ್ಯಾರ್ಥಮೇವ ಚ ಗಾವಶ್ಚ ಕರ್ಷಕಾಷ್ಟೇವ ಸರ್ವಮೇತದ್ ವಿಧೀಯತೆ. ಅವರಿಗೆ ಬೇಕಾದಂತಹ ಆಹಾರ ಧಾನ್ಯಗಳನ್ನು ಬೆಳೆಯಲಿಕ್ಕೆ ಭೃತ್ಯರು, ಕೆಲವು ಜನ ಸೇವಕರು ಕೂಡ ಅವರಿಗಿರ್ತಾರೆ. ಅಂಥವ್ರ ಜೊತೆಗೆ ಸೇರಿ ನಾಡಿನಲ್ಲಿ ಬದುಕುವುದರ ಬದಲಾಗಿ ಕಾಡಿನಲ್ಲಿ ಬದುಕ್ತಾರೆ ಅಂತ ಅದರ ತಾತ್ಪರ್ಯ. ಅಂಥವರು ಪತ್ನಿ ಸಮೇತರಾಗಿ ಪುಣ್ಯಲೋಕಕ್ಕೆ ಹೋಗ್ತಾರೆ. ಆ ಪತ್ನಿಯರು ಕೂಡ ತಮ್ಮ ಗಂಡನ ಜೊತೆಗೆ ಹೀಗೆ ಬದುಕಿ ಅಲ್ಪಗ್ರಹ, ಯಾವುದೇ ಭೋಗ ಇತ್ಯಾದಿಗಳನ್ನು ಕಡಿಮೆ ಮಾಡಿಕೊಂಡು ಮುಂದೆ ಸದ್ಗತಿಯನ್ನ ಪಡ್ಕೋತಾರೆ. ಅಲ್ಲಿ ಅಲ್ಪಗ್ರಹ ವಾರಹವ್ಯಾಹ ಅಂತ ಶಬ್ದ ಇದೆ, ಅದನ್ನು ಗಮನಿಸಿ. ಅಲ್ಪಗ್ರಹ ಅಂದ್ರೆ ಭೋಗವನ್ನು ಸೀಮಿತ ಮಾಡಿಕೊಂಡು ಅಂತ ಅದಕ್ಕೆ ಅರ್ಥ ಆಗ್ತದೆ. ಮತ್ತೆ ವಾರಹವ್ಯಾಹ ಅಂತಂದ್ರೆ ಏಕಭುಕ್ತವನ್ನು ಮಾಡಿ ಅಂತ ಅಲ್ಲಿ ಅರ್ಥ ಬರೆದಿದ್ದಾರೆ. ಈ ಪಾಠದ ಬದಲಾಗಿ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತೆ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ಅವ್ಯಗ್ರ ಭಾವಾತ್ ಐಕಾಗ್ರ್ಯಾತ್ ತಾಶ್ಚ ಗಚ್ಚಂತಿ ವೈದಿವಂ ಅಂತಿದೆ. ಉತ್ತರ ಭಾರತದ ಪಾಠದಲ್ಲಂತೂ ಯಾವ ಶ್ಲೋಕಗಳು ಕಂಡು ಬರೋದೇ ಇಲ್ಲ. ಅದರಲ್ಲಿ ಋಷಿ ಧರ್ಮ ಬೇರೆ ರೀತಿಯಾಗಿ ವರ್ಣಿತ ಆಗಿದೆ. ದಕ್ಷಿಣ ಭಾರತದಲ್ಲಿರುವ ಪಾಠದಲ್ಲಿ ಹೀಗೆ ಕಂಡು ಬರ್ತದೆ. ಅಲ್ಪಗ್ರಹ, ಅದಕ್ಕೆ ಲಕ್ಷಾಲಂಕಾರನೂ ಕೂಡ ಅಲ್ಪ ಪರಿಗ್ರಹ, ಅವರ ಆಹಾರ ಸ್ವೀಕಾರ ಸೀಮಿತವಾಗಿರ್ತದೆ, ಭೋಗ ಸೀಮಿತವಾಗಿರ್ತದೆ ಅಂತ ಅದರ ಅರ್ಥ. ವಾರಹವ್ಯಾಹ, ಏಕವಾರ ಭೋಜನಾಹ,
ಅಂತ ಹೀಗೆ ಅದಕ್ಕೆ ಅರ್ಥ ಬರೆದಿದ್ದಾರೆ. ಆದ್ರೆ ಅವ್ಯಗ್ರ ಭಾವ, ವ್ಯಗ್ರತೆ ಅಂದ್ರೆ ಸಂಸಾರದಲ್ಲಿ ತೀವ್ರವಾದ ಮಗ್ನತೆ, ಅದು ಇರೋದಿಲ್ಲ. ಐಕಾಗ್ರ್ಯಾತ್, ಧರ್ಮದಲ್ಲಿ ಏಕಾಗ್ರತೆ ಇರ್ತದೆ ಅಂತ ಈ ಎರಡು ಶಬ್ದಗಳೇ ಬೇರೆ ಇವೆ ಈ ದಕ್ಷಿಣ ಭಾರತದ ಬೇರೆ ಎರಡು ಪಾಠಗಳಲ್ಲಿ. ಅಲ್ಪಗ್ರಹ ವಾರಹವ್ಯಾಹ ಅನ್ನುವುದಕ್ಕಿಂತ ವೈಷ್ಣವ ಪಾಠದಲ್ಲಿರುವ ಆ ಅಲ್ಪಗ್ರಹ ವಾರಹವ್ಯಾಹ ಅನ್ನುವ ಶಬ್ದಗಳಿಗಿಂತ ಅವ್ಯಗ್ರ ಭಾವಾತ್ ಐಕಾಗ್ರ್ಯಾತ್ ಅನ್ನುವ ಶಬ್ದಗಳು ಹೆಚ್ಚು ಚೆನ್ನಾಗಿವೆ. ನೀನು ಮತ್ತೇನನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀವಿ? ವೈಷ್ಣವ ಪಾಠದಲ್ಲಿ ಒಂದು ಅಧ್ಯಾಯ ಅಲ್ಲಿಗೆ ಸಮಾಪ್ತವಾಗ್ತದೆ. ಆದರೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಆ ಅಧ್ಯಾಯ ಇನ್ನೂ ಕೂಡ ಮುಂದುವರೆದಿದೆ. ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲೂ ಕೂಡ ಆ ಒಂದು ಅಧ್ಯಾಯ ಅಲ್ಲಿಗೆ ಸಮಾಪ್ತವಾಗಿ ಮುಂದಿನ ಅಧ್ಯಾಯ ಮುಂದುವರಿತದೆ. ವಾನಪ್ರಸ್ಥರು ಮೊದಲಾದವರ ಧರ್ಮಗಳನ್ನ ಅಲ್ಲಿ ವರ್ಣನೆ ಮಾಡ್ತಾರೆ. ಈ ಮುಂದಿನ ಅಧ್ಯಾಯವನ್ನು ನೋಡುವುದಕ್ಕಿಂತ ಮುಂಚೆ ಉತ್ತರ ಭಾರತದ ಪಾಠದಲ್ಲಿ ಏನು 141ನೇ ಅಧ್ಯಾಯದ 90 ಶ್ಲೋಕಗಳು ಸಮಾಪ್ತ ಆಗಿದ್ದವು, ಅದರ ಮುಂದಿನ ಭಾಗವನ್ನು ನೋಡೋಣ. ಎಲ್ಲಾ ಋಷಿಗಳು ಕೂಡ ಧರ್ಮದಿಂದ ಜೀವನ ನಡೆಸ್ತಾರೆ. ಅದರಲ್ಲಿ ಫೇನಪರು, ವತ್ಸಪರು ಮತ್ತೆ ವಾಲಖಿಲ್ಯರು ಮೊದಲಾದ ಪ್ರಭೇದಗಳಿವೆ. ಉಂಚಂತಿ ಸತತಂ ಯೇ ಬ್ರಾಹ್ಮ್ಯಂ ಫೇನೋತ್ತರಂ ಶುಭಂ, ಇದೆಲ್ಲ ಉತ್ತರ ಭಾರತದ ಪಾಠದಲ್ಲಿರುವ ಶ್ಲೋಕಗಳು. ದಕ್ಷಿಣ ಭಾರತದ ಪಾಠದಲ್ಲಿ ಇದು ಕಾಣಿಸೋದಿಲ್ಲ. ಈ ಫೇನಪ ಅಂದ್ರೆ ಏನರ್ಥ? ಒಂದು ಕರು ಹಸುವಿನ ಹಾಲನ್ನು ಕುಡಿಯುವಾಗ ಅಲ್ಲೇನು ಆ ಕರುವಿನ ಬಾಯಿಯ ಎರಡೂ ಭಾಗಗಳಿಂದ ನೊರೆ ಹೊರಗೆ ಬರ್ತದೆ, ಅದನ್ನು ಕುಡಿಯುವಂಥವರು ಅವರಿಗೆ ಫೇನಪ ಅಂತ ಸಾಮಾನ್ಯವಾಗಿ ಫೇನಪ ಅನ್ನೋ ಶಬ್ದಕ್ಕೆ ಬೇರೆ ಕಡೆ ಅರ್ಥ ಇದೆ. ಆಚಾರ್ಯರು ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ವತ್ಸಪಾಹ ಫೇನಪಾಹ ವತ್ಸ ಫೇನಪಾಹ, ಫೇನಪರು ಅಂದ್ರೆ ವತ್ಸಗಳ ಬಾಯಿಯ, ವತ್ಸಗಳು ಅಂದ್ರೆ ಕರುಗಳು, ಅವುಗಳ ಬಾಯಿಯಿಂದ ಹೊರಸೂಸುವ ನೊರೆಯನ್ನು ಕುಡಿಯುವವರು ಅಂತಾನೆ ಅರ್ಥ ಬರೆದಿದ್ದಾರೆ. ಆದ್ರೆ ಫೇನಪ ಅನ್ನೋ ಶಬ್ದಕ್ಕೆ ಹೀಗೊಂದು ಅರ್ಥವನ್ನು ಹೇಳ್ತಾರೆ. ಅನ್ನ ಕುದಿಯುವಾಗ ಆ ನೊರೆಯ ಜೊತೆಯಲ್ಲಿ ಮೇಲಕ್ಕೆ ಬರುವಂತಹ ಅನ್ನಕ್ಕೆ ಫೇನ ಅಂತ ಕರೀತಾರೆ. ಫೇನೋತ್ಕರಂ ಅಗ್ರಾನ್ನಂ ಸಮೂಹಂ ಮುಂಚಂತಿ ಅಲ್ಪಶಃ ಆದತೆ. ಈ ನೊರೆಯ ಜೊತೆಗೆ ಬರುವಂತಹ ಅನ್ನವನ್ನು ಸ್ವೀಕಾರ ಮಾಡುವವರಿಗೆ ಫೇನಪ ಅಂತ ಹೆಸರು. ಆ ಮಹಾಭಾರತದ ಉತ್ತರ ಭಾರತದ ಪಾಠದಲ್ಲಿ ಕಾಣುವ ಶ್ಲೋಕವು ಹಾಗೆ ಕಾಣಿಸ್ತದೆ. ಹಿಂದೆ ಚತುರ್ಮುಖ ಬ್ರಹ್ಮನೇ ಈ ಫೇನವನ್ನ ಕುಡಿದಿದ್ದ. ಅದಕ್ಕೆ ಬ್ರಾಹ್ಮ್ಯ ಅಂತ ಹೆಸರು ಕೂಡ ಇದೆ. ಇದು ಈ ಫೇನಪರ ಒಂದು ಧರ್ಮದ ಮಾರ್ಗ ಆಗಿದೆ. ಮುಂದೆ ವಾಲಖಿಲ್ಯರು ಅನ್ನೋರು ಏನು ಧರ್ಮಗಳನ್ನ ಆಚರಿಸ್ತಾರೆ ಅದನ್ನ ನಿನಗೆ ಹೇಳ್ತೇನೆ. ವಾಲಖಿಲ್ಯಾಹ ಮೂಲಭಕ್ಷಾಹ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳುವುದು. ಗಿಡಮೂಲಿಕೆ ಇತ್ಯಾದಿಗಳನ್ನ ತಿಂದು ಬದುಕುವಂಥವ್ರು, ಗಡ್ಡೆ ಗೆಣಸುಗಳನ್ನ ತಿಂದು ಬದುಕುವಂಥವ್ರು ವಾಲಖಿಲ್ಯರು ಅಂತ ಇಲ್ಲಿ ಹೀಗೆ ವರ್ಣನೆ ಮಾಡ್ತಾರೆ. ಮುನಯಃ ಸೂರ್ಯಮಂಡಲೇ ಉಂಚೆ ತಿಷ್ಠಂತಿ ಧರ್ಮಜ್ಞಾಃ ಶಾಕುನಿ ವೃತ್ತಿಮಾಸ್ಥಿತಾಃ. ಸೂರ್ಯಮಂಡಲದಲ್ಲಿ ಅವರು ವಾಸ ಮಾಡ್ತಾರೆ. ನಮಗಿದು ಬೇರೆ ಕಡೆ ಕೇಳಿ ಗೊತ್ತಿದೆ. ಸೂರ್ಯಮಂಡಲದಲ್ಲಿ ಅವರು ಇದ್ದು ಆ ಸೂರ್ಯ ಉದಯಿಸುವಾಗ ಆತನ ಸೂರ್ಯನ ಉದಯಕ್ಕೆ ಧಕ್ಕೆ ತರುವ ಮಂದೇಹರೆಂಬ ರಾಕ್ಷಸರನ್ನ ಅವರು ಸಭೆ ಬಡಿತಾರೆ ಅರ್ಘ್ಯ ಕೊಡುವ ಮೂಲಕ. ಸೂರ್ಯ ಅಸ್ತಂಗತನಾಗುವಾಗ ಮತ್ತೆ ಅದೇ ಸರಿಯಾಗಿ ಸಮಯಕ್ಕೆ ಅರ್ಘ್ಯ ಕೊಟ್ಟು ಅವನ ಅಸ್ತಂಗತಿಗೆ ಬಾಧೆ ತಟ್ಟಲಿಕ್ಕೆ ಬಂದಿರುವಂತಹ ಅದೇ ಮಂದೇಹ ರಾಕ್ಷಸರನ್ನ ಮತ್ತೆ ಕೊಲ್ತಾರೆ. ಆ ಮಂದೇಹ ಅನ್ನುವ ರಾಕ್ಷಸರು ಮತ್ತೆ ಮತ್ತೆ ಹುಟ್ಟುತ್ತಾ ಇರ್ತಾರೆ, ಮತ್ತೆ ಮತ್ತೆ ಸಾಯ್ತಾ ಇರ್ತಾರೆ. ಇವರು ಅವರನ್ನು ಸಭೆ ಬಡಿತಾ ಇರ್ತಾರೆ. ಈ ಒಂದು ಕ್ರಿಯಾ ನಿತ್ಯ ನಡೆದಿರ್ತದೆ. ಇದು ಹಿಂದೆ ಕೂಡ ನಾವು ನೋಡಿದ್ದೆವು. ಅವರು ಶಾಕುನಿ ವೃತ್ತಿಮಾಸ್ಥಿತಾಃ, ಪಕ್ಷಿಗಳಂತೆ ಒಂದೊಂದೇ ಕಾಳುಗಳನ್ನ ಆರಿಸಿ ಆ ಮೂಲಕ ಬದುಕ್ತಾರೆ. ಉಂಚೆ ತಿಷ್ಠಂತಿ,
ಉಂಚ ಅನ್ನುವ ವೃತ್ತದಲ್ಲಿ ನಾವು ಇದನ್ನು ಹಿಂದೆ ನೋಡಿದ್ದೀವಿ, ಶಿಲಾ ಮತ್ತೆ ಉಂಚ ಅನ್ನೋದು. ಅದು ಕೂಡ ಕಾಳುಗಳನ್ನ ಆರಿಸಿಕೊಂಡು ಬದುಕುವುದೇ. ಇವರೆಲ್ಲ ಮೃಗಗಳ ಚರ್ಮ, ತೊಗಟೆ, ನಾರುಮಡಿ ಇತ್ಯಾದಿಗಳನ್ನು ಹುಟ್ಟು ಶೀತ, ಉಷ್ಣ ಇತ್ಯಾದಿ ದ್ವಂದ್ವಗಳನ್ನ ಸಹಿಸಿಕೊಂಡು ಬದುಕುವಂಥವ್ರು. ಅಂಗುಷ್ಠ ಪರ್ವ ಮಾತ್ರಾಯೇ ಭೂತ್ವಾ ಸ್ವೇ ಸ್ವೇ ವ್ಯವಸ್ಥಿತಾ. ವಾಳಕಿಲ್ಲರು ಹೆಬ್ಬೆರಳ ಗಾತ್ರ ಇರುವಂಥವ್ರು, ಅಷ್ಟು ಸಣ್ಣ ಶರೀರ ಅವ್ರಿಗೆ. ಯಾವತ್ತೂ ಧರ್ಮ ಕರ್ಮದಲ್ಲಿ ಆಸಕ್ತರಾಗಿರ್ತಾರೆ. ತೇ ಸುರೈಹಿ ಸಮತಾಂ ಯಾಂತಿ ಸುರ ಕಾರ್ಯಾರ್ಥ ಸಿದ್ಧೇ. ದೇವತೆಗಳ ಕಾರ್ಯವನ್ನೇನಾದ್ರೂ ಮಾಡುವಂತಹ ಪ್ರಸಂಗ ಬಂದಾಗ ಅವರು ಕಾಮರೂಪಿಗಳಾದ್ರಿಂದ ದೇವತೆಗಳ ರೂಪವನ್ನು ತಾಳಬಲ್ಲವರು. ಕೆಲವರು ಚಕ್ರಚರರು ಅಂತಿದ್ದಾರೆ, ಇನ್ನೂ ಕೆಲವರು ಜನ ಋಷಿಗಳು. ಚಕ್ರಚರರು ಅಂದ್ರೆ ಚಕ್ರದಂತೆ ತಿರುಗಾಡುವಂಥವರು ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಸೋಮಲೋಕದಲ್ಲಿ ಸಂಚಾರ ಮಾಡುವವರು ಕೆಲವರು. ಸೋಮಲೋಕ ಚರಾಶ್ಚಯೇ ಪಿತೃಲೋಕ ಸಮೀಪಸ್ಥಾಹ ತ ಉಂಚಂತಿ ಯಥಾವಿಧಿ. ಎಲ್ಲರೂ ತುಂಬಾ ಸರಳವಾದಂತಹ ಕಷ್ಟಕರವಾದ ಜೀವನವನ್ನೇ ನಡೆಸುವಂಥವ್ರು. ಸಂಪ್ರಕ್ಷಾಲ ಅಶ್ಮಕುಷ್ಟಾಶ್ಚ, ಸಂಪ್ರಕ್ಷಾಲರು ಅಂತ. ಆ ಸಂಪ್ರಕ್ಷಾಲರು ಅಂದ್ರೆ ಒಂದು ದಿವಸಕ್ಕೆ ಬೇಕಾದಂತಹ ಧಾನ್ಯವನ್ನು ಮಾತ್ರ ಸಂಗ್ರಹ ಮಾಡ್ಕೊಂಡು ಬದುಕುವವರು ಅಂತ ಅದಕ್ಕೆ ಅರ್ಥ ಆಗ್ತದೆ. ಆವತ್ತಿನ ಊಟಕ್ಕೆ ಬೇಕಾದಂತಹ ಧಾನ್ಯಗಳನ್ನು ಸಂಗ್ರಹ ಮಾಡಿ ಅಡಿಗೆ ಆದ ಬಳಿಕ ಪಾತ್ರೆಗಳನ್ನು ತೊಳೆದಿಟ್ಟು ಬಿಡುವಂಥವ್ರು. ಮಾರನೇ ದಿವಸ ಭೋಜನಕ್ಕಾಗಿ ಮತ್ತಷ್ಟು ಕಾಳು ಕಡಿಗಳನ್ನು ಸಾಕಷ್ಟು ಮುಂಚಿತವಾಗಿ ಸಂಗ್ರಹ ಮಾಡಿಕೊಳ್ಳುವಂತಹ ಪ್ರವೃತ್ತಿಗೆ ಅವ್ರಿಗಿರೋದಿಲ್ಲ. ಅಶ್ವಕುಟ್ಟರು ಅಂದ್ರೆ ಕಲ್ಲಿನಿಂದ ಭತ್ತವನ್ನು ಕುಟ್ಟಿ ಅಕ್ಕಿ ಮಾಡಿಕೊಂಡು ಭೋಜನ ಮಾಡುವಂಥವ್ರು. ಕಲ್ಲಿನಿಂದ ಕುಟ್ಟುವಂತಹ ಕಷ್ಟವನ್ನು ಯಾಕೆ ಸ್ವೀಕಾರ ಮಾಡ್ತಾರೆ, ಇದನ್ನು ವಿಚಾರ ಮಾಡೋಣ ಸ್ವಲ್ಪ. ನಮಗೆ ಈ ಭತ್ತವನ್ನ ಕಲ್ಲಿನಲ್ಲಿ ಅಥವಾ ಬೀಸು ಕಲ್ಲಿನಲ್ಲಿ ಮಿಲ್ಲಿನಲ್ಲಿ ಕುಟ್ಟಿಸಿಕೊಂಡು ನಮಗೆ ಬೇಕಾದಷ್ಟು ಅಕ್ಕಿಯನ್ನು ಮೊದಲೇ ಸಂಗ್ರಹ ಮಾಡಿಕೊಂಡು ತಿಂದ ಅಭ್ಯಾಸ ಇರ್ತದೆ. ಭತ್ತವನ್ನ ಆ ಕಲ್ಲಿನಿಂದ ಕುಟ್ಟಿ, ನಾನು ಅಶ್ವಕುಟ್ಟರು ಅಂದ್ರೆ ಕಲ್ಲಿನಿಂದ ಕುಟ್ಟುವವರು ಅಂತ ಅರ್ಥ. ಬೀಸುವ ಕಲ್ಲಿನಲ್ಲಾದ್ರೆ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಅಕ್ಕಿಯನ್ನು ಒಂದೇ ಬಾರಿ ತಯಾರು ಮಾಡ್ಕೋಬಹುದು. ಕಲ್ಲಿನಿಂದ ಆ ಭತ್ತವನ್ನು ಕುಟ್ಟುವುದಾದ್ರೆ ಸ್ವಲ್ಪ ವಿಳಂಬ ಆಗ್ತದೆ. ಆವಾಗ ಅವರಿಗೆ ದೊರೆಯಬಹುದಾದಂತಹ, ಅವ್ರ ಭೋಜನಕ್ಕೆ ದೊರೆಯಬಹುದಾದಂತಹ ಅಕ್ಕಿಯ ಪ್ರಮಾಣವು ಕಡಿಮೆನೇ ಆಗ್ತದೆ. ಅಷ್ಟಷ್ಟೇ ಆಹಾರ ತಿಂದು ಸರಳವಾಗಿ ಜೀವನ ನಡೆಸುವವರು ಅಂತ ಅದಕ್ಕೆ ಅರ್ಥ. ದಂತ ಉಲೂಖಲಿಕರು ಅಂತ ಇನ್ ಕೆಲವರು ಹಲ್ಲನ್ನೇ ಒನಕೆ ಮಾಡಿಕೊಂಡು ಭತ್ತವನ್ನ ಹೊಟ್ಟೆನಿಂದ ಬೇರ್ಪಡಿಸಿ ತಿನ್ನುವಂಥವ್ರು. ಸೋಮಪಾನಾಂ ಉಷ್ಣಪಾನಾಂ ತಥೇವಚ, ಚಂದ್ರನ ಸೂರ್ಯನ ಕಿರಣಗಳನ್ನು ತಿಂದು ಬದುಕುವಂಥವರೆಲ್ಲ ಅನೇಕ ಜನ ಪತ್ನಿಯ ಜೊತೆಗಿದ್ದು ಸದಾರಾಹ ನಿಯತೇಂದ್ರಿಯಾಹ, ಇಂಥ ಮಹಾಸಾಧಕರೆಲ್ಲ ಇದ್ದಾರೆ. ಅಗ್ನಿಹೋತ್ರ, ಪಿತೃಪೂಜಾ ಇತ್ಯಾದಿಗಳನ್ನೆಲ್ಲ ಅವರು ಆಚರಿಸ್ತಾರೆ. ಏಷ ಚಕ್ರಚರೈಹಿ ದೇವಿ ದೇವಲೋಕ ಚರೈಹಿ ದ್ವಿಜೈಹಿ. ದೇವಲೋಕ, ಮನುಷ್ಯಲೋಕ ಹೀಗೆ ಸಂಚಾರ ಮಾಡ್ತಾನೆ ಇರ್ತಾರೆ. ಇವೆಲ್ಲ ಅನೇಕ ಜನ ಋಷಿಗಳ ಪ್ರಭೇದಗಳು. ಇನ್ನೂ ಅನೇಕ ಜನ ಋಷಿಗಳ ಕುರಿತಾಗಿ ನಿನಗೆ ಹೇಳ್ತೇನೆ, ಕೇಳು. ಎಲ್ಲರ ಕರ್ತವ್ಯವೇನು? ಆತ್ಮಜ್ಞಾನ ಪಡ್ಕೊಳ್ಳುವುದೇ. ಅಗ್ನಿಯನ್ನು ಉಪಚರಿಸುವುದು, ಧರ್ಮ ಯಜ್ಞ ಇತ್ಯಾದಿಗಳನ್ನು ಆಚರಿಸುವುದು, ಯಜ್ಞದಲ್ಲಿ ದಕ್ಷಿಣೆ ಕೊಡುವುದು, ಇದೆಲ್ಲ ಋಷಿಗಳು ಕೂಡ ಮಾಡ್ತಾರೆ. ಪಂಚಮಿ ಯಜ್ಞ ದಕ್ಷಿಣ. ನಿತ್ಯ ಮಾಡಬೇಕಾದಂತಹ ಎಲ್ಲ ಅನುಷ್ಠಾನಗಳು ತಾವು ಉಂಚವೃತ್ತಿಯಿಂದ ಅಥವಾ ಶಿಲವೃತ್ತಿಯಿಂದ ಏನು ಕಷ್ಟಪಟ್ಟು ಧಾನ್ಯಗಳನ್ನು ಸಂಗ್ರಹಿಸಿರ್ತಾರೆ ಅದೇ ಬಹಳ ಕಡಿಮೆದಾಗಿರ್ತದೆ. ಅಂಥದ್ರಲ್ಲಿ ಬಂದವರಿಗೆ ಸತ್ಕಾರ ಮಾಡ್ತಾರೆ ಅವರು. ನಿವೃತ್ತಿ ಉಪಭೋಗೇಶು ಗೋರಸಾನಂ, ಇದೊಂದು ವಿಶಿಷ್ಟವಾದ ಶಬ್ದ. ಹಾಲು, ಮೊಸರು, ತುಪ್ಪ, ಮಜ್ಜಿಗೆ ಇತ್ಯಾದಿಗಳನ್ನ ಕೆಲವರು ಬಿಟ್ಟಿರ್ತಾರಂತೆ.
ಅದು ಪರಿತ್ಯಜಿಸಬೇಕಾದಂತಹ ನಿಷಿದ್ಧ ವಸ್ತು ಏನಲ್ಲ. ಆದರೂ ಹಸುಗಳು ಹಾಲು ಹಿಂಡುವುದು ಯಾತಕ್ಕಾಗಿ, ತಮ್ಮ ಕರುಗಳಿಗಾಗಿ, ಅದಕ್ಕಾಗಿ ಅದನ್ನು ಬಿಟ್ಟು ಬಿಡಬೇಕು ಅಂತ ಹಸುವಿನ ಹಾಲು, ಅದರ ಹಾಲಿನ ಉಳಿದ ಉತ್ಪನ್ನಗಳು ಅದೆಲ್ಲವನ್ನೂ ಬಿಟ್ಟಂತವ್ರು ಇರ್ತಾರೆ. ಯೋಗ, ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡುವಂಥವ್ರು. ಸ್ಥಂಡಿಲೆ ಶಯನೆ ಯೋಗ. ಯೋಗ ಅಂದ್ರೆ ನಮಗೆ ಗೊತ್ತಿರುವಂತೆ ಇವತ್ತು ನಾವು ಮಾಡುವಂತಹ ಎಲ್ಲ ದೈಹಿಕ ಕಸರತ್ತಿನ ರೂಪವಾದ ಯೋಗವನ್ನು ಸಾಮಾನ್ಯವಾಗಿ ಎಲ್ಲ ಋಷಿಗಳೇನು ಮಾಡೋದಿಲ್ಲ. ಅವ್ರಿಗೆ ಗೊತ್ತಿದ್ರೂ ಮಾಡ್ಲಿಕ್ಕೆ ಹೋಗೋದಿಲ್ಲ. ಪದ್ಮಾಸನ, ವಜ್ರಾಸನ, ಸ್ಥಿರಾಸನ ಇತ್ಯಾದಿ ಆಸನಗಳಲ್ಲಿ ಕೂತ್ಕೊಂಡು ಸಾಮಾನ್ಯವಾಗಿ ಏನು ಧರ್ಮವನ್ನು ಆಚರಿಸ್ತಾರೆ ಅಷ್ಟೇ ಅವ್ರ ಯೋಗ. ಅದಕ್ಕಿಂತ ಹೆಚ್ಚಿನ ಯೋಗ ಅವರಿಗೇನು ಅಪೇಕ್ಷಿತ ಇರೋದಿಲ್ಲ. ವಾಯುರಾಪ ಶೈವಲ ಭಕ್ಷಣಂ. ಕೇವಲ ಗಾಳಿ ಕುಡಿದು ಬದುಕುವವರು, ನೀರು ಕುಡಿದು ಬದುಕುವಂಥವ್ರು, ತಮ್ಮ ಸಮೀಪದ ಕೆರೆ, ಬಾವಿ ಮೊದಲಾದ ಕಡೆಗಡೆ ಏನು ಪಾಚಿ ಸಿಗ್ತದೆ ಶೈವಲ, ಅದನ್ನೇ ತಿಂದು ಬದುಕುವಂಥವ್ರು. ಕೆಲವು ಬಾರಿ ಅಲ್ಲಿ ಸಂಸಾರ ಮಾಡ್ತಾರೆ ಭಿಕ್ಷೆಗಾಗಿ. ಎಂಥ ಮನೆಯೊಳಗೆ ಹೋಗ್ತಾರೆ. ಇದನ್ನ ಹಿಂದೆ ನೋಡಿದ್ದೀವಿ, ಮಹಾಭಾರತದಲ್ಲೇ ಬಂದಿದೆ ಇದು. ವಿಧೂಮಿ ಸಣ್ಣ ಮುಸಲೆ. ಗೃಹಸ್ಥರ ಮನೆಯ ಕಡೆಗಳಿಗೆ ಭಿಕ್ಷೆಗೆ ಹೋಗುವಾಗ ತೀರಾ ಬೆಳಗಿನ ಹೊತ್ತು ಹೋಗಬಾರ್ದು. 9, 10 ಇತ್ಯಾದಿ ಸಂದರ್ಭದಲ್ಲಿ ಅಲ್ಲಿ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರುವಂತ ಪ್ರಸಂಗ ಅದು. ಅಡಿಗೆ ಮಾಡ್ತಾ ಇರುವ ಪ್ರಸಂಗವೇ ಆದ್ರಿಂದ ಯಾರು ಬಂದ್ರೆ ಧಾರಾಳವಾಗಿ ಹೇರಳವಾಗಿ ಒಂದಿಷ್ಟು ಭಿಕ್ಷೆ ಹಾಕ್ತಾರೆ ಮನೆ ಯಜಮಾನತಿಯರು. ಆದ್ರೆ ಅಡಿಗೆ ಮನೆಯಿಂದ ಹೊಗೆ ಬರುವುದೇ ನಿಂತು ಹೋದಂತಹ ಪ್ರಸಂಗದಲ್ಲಿ, ಯಾವಾಗೋ ಮಧ್ಯಾಹ್ನವೋ ಅಡಿಗೆ ಎಲ್ಲ ಮಾಡಿ ಮುಗಿದು ಮನೆಯ ಸದಸ್ಯರೆಲ್ಲ ಭೋಜನ ಮಾಡಿದ ಬಳಿಕ ಅಲ್ಲಿ ಹೋದ್ರೆ ಅಲ್ಲಿ ಹೆಚ್ಚೇನು ಆಹಾರ ಪದಾರ್ಥದ ಸಾಧ್ಯತೆನೂ ಇರೋದಿಲ್ಲ. ಆಹಾರ ಪದಾರ್ಥ ಇರುವುದೇ ಕಡಿಮೆ ಇರ್ತದೆ. ಅಂಥದ್ರಲ್ಲಿ ಏನಿದೆಯೋ ಅದನ್ನ ಹಾಕ್ತಾರೆ. ಅಂದ್ರೆ ಇವನಿಗೆ ಸಿಗುವುದು, ಆಹಾರಕ್ಕಾಗಿ ತಿನ್ಲಿಕ್ಕೆ ಸಿಗುವುದು ಕಡಿಮೆ ಇರಬೇಕು ಅಂತ ಅದರ ಅರ್ಥ. ಬಹಳಷ್ಟು ಆಹಾರ ಪದಾರ್ಥ ಇವನಿಗೆ ದೊರೆಯಲೇಬಾರದು, ಅದು ಅದರ ತಾತ್ಪರ್ಯ. ಸಣ್ಣ ಮುಸಲೆ, ಭತ್ತದಿಂದ ಹೊಟ್ಟನ್ನು ಬೇರ್ಪಡಿಸ್ಲಿಕ್ಕಾಗಿ ಆ ಒನಕೆಯಿಂದ ಕುಟ್ತಾರಲ್ಲ, ಆ ಒನಕೆಯನ್ನು ಕೂಡ ಎತ್ತಿ ಇಟ್ಟಿರ್ಬೇಕು ಒಂದು ಮೂಲೆಯಲ್ಲಿ. ಎಲ್ಲ ಕುಟ್ಟಿ ಆವತ್ತಿನ ತಯಾರಿಯನ್ನೆಲ್ಲ ಮಾಡಿಕೊಂಡು ಭೋಜನಾದಿಗಳನ್ನು ಮುಗಿಸಿ ಕಟ್ಟಿ ಇಟ್ಟಿರುವಂತಹ ಪ್ರದೇಶ, ಪರಿಸರ. ವ್ಯಂಗಾರೆ, ಹಚ್ಚಿದ ಒಲೆ ಆರಿ ಹೋಗಿರ್ಬೇಕು. ಉತ್ತವಜ್ಜನೆ, ಮನೆಯ ಜನರೆಲ್ಲ ಊಟ ಮಾಡಿ ಮುಗಿಸಿರ್ಬೇಕು. ಅತೀತ ಪಾತ್ರ ಸಂಚಾರ, ಪಾತ್ರೆಗಳನ್ನ ಆ ಕಡೆ ಈ ಕಡೆ ತಗೊಂಡು ಹೋಗೋದು, ತೊಳೆಯೋದು ಇತ್ಯಾದಿ ಕಾರ್ಯಗಳಿರ್ತಾವಲ್ಲ, ಅವೆಲ್ಲ ನಿಂತು ಹೋಗಿರ್ಬೇಕು. ವಿಗತ ಭಿಕ್ಷುಕೆ, ಸಾಮಾನ್ಯವಾಗಿ ಬೇರೆ ಭಿಕ್ಷುಕರು ಬರುವಂತ ಒಂದು ಸಂದರ್ಭ ಏನಿರ್ತದೆ ಕಾಲ, ಆ ಕಾಲವನ್ನು ಬಿಟ್ಟು ಹೋಗ್ಬೇಕು. ಇನ್ಯಾರು ಬರ್ಲಿಕ್ಕಿಲ್ಲ ಅಂತ ಅವರು ಮನೆ ಯಜಮಾನರು ನಿಶ್ಚಿಂತರಾಗಿರ್ಬೇಕು. ಅತಿಥಿಂ ಕಾಂಕ್ಷಮಾಣೋವೈ ಶೇಷಾನ್ನಕೃತ ಭೋಜನ. ಅಂತಹ ಸಂದರ್ಭದಲ್ಲಿಯೂ ಯಾರಾದರೂ ಅತಿಥಿಗಳು ಬಂದ್ರೆ ಅವರಿಗೂ ಭೋಜನ ಮಾಡಿಸಬೇಕು ಅನ್ನುವ ಒಂದು ನಿಷ್ಠ ಅನೇಕ ಜನ ಗೃಹಸ್ಥರಿಗೆ ಇದ್ದೇ ಇರ್ತದೆ. ಅಂತ ಕಡೆಗೆ ಭೋಜನಕ್ಕೆ ಹೋಗ್ಬೇಕು. ಇದು ಆ ಋಷಿಗಳ ಧರ್ಮವೂ ಹೌದು. ಋಷಿಗಳು ತಾವು ಬೇರೆ ಕಡೆ ಹೋದಾಗ ಭಿಕ್ಷಾ ಏನು ಬೇಡ್ತಾರೆ ಅಲ್ಲಿ ಅನುಸರಿಸಬೇಕಾದಂತಹ ನಿಯಮವೂ ಇದು ಹೌದು. ಅಲ್ಲಿಗೆ 141ನೇ ಅಧ್ಯಾಯ ಉತ್ತರ ಭಾರತದ ಪಾಠದಲ್ಲಿ ಅದು ಸಮಾಪ್ತವಾಗಿದೆ. ಮತ್ತೆ ವೈಷ್ಣವ ಪಾಠದಲ್ಲಿ 196ನೇ ಅಧ್ಯಾಯ ಸಮಾಪ್ತವಾಗಿದೆ. PR ಕೃಷ್ಣಾಚಾರ್ಯ ಪಾಠದಲ್ಲಿ ಕೂಡ 209ನೇ ಅಧ್ಯಾಯ ಸಮಾಪ್ತವಾಗಿದೆ. ಮುಂದಿನ ಶ್ರವಣವನ್ನು ನಾಳೆ ದಿವಸ ಮಾಡೋಣ. ಇಲ್ಲಿಗೆ ಈ ಭಾಗ ಮುಕ್ತಾಯ ಕಂಡಿದೆ.